ಪ್ರಮಾಣದಲ್ಲಿ ಲವ್ ಜಿಯಾದ್ ಅಂತೇಳಿ ಶ್ರೀರಾಮ್ ಸೇನೆಯಿಂದ ಒಂದು ದೊಡ್ಡ ಕಾರ್ಯಕ್ರಮನ ಅಭಿನವ ರೇಣುಕಾ ಮಂದಿರದಲ್ಲಿ ನಾವು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಲವ್ ಜಿಯಾದ್ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಯಶಸ್ವಿ ಆಯಿತು, ಇದಾಯಿತು. ಈಗ ಅಲ್ಲಿಂದ ಲವ್ ಜಿಯಾದ್ ಅನ್ನೋದೊಂದು ಹೋರಾಟ ನಂಬಿಕೊಂಡು ರಾಜ್ಯಾದ್ಯಂತ ಶ್ರೀರಾಮ್ ಸೇನೆಯಿಂದ ಎಲ್ಲ ಹೋರಾಟಗಳು ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ನಾವು ಬೇರೆ ಪ್ರತಿಭಟನೆ ಮಾಡೋದು, ಡಿ ಸಿಗೆ ಮನವಿ ಕೊಡೋದು, ಅವ್ರ ತಂದೆ ತಾಯಿಗೆ ಮಾತಾಡಿಸೋದು, ಒಬ್ಬೊಬ್ಬರಿಗೆ ಸರಿ ಮಾಡೋದು, ಇದೇ ಆಗಿಬಿಟ್ಟಿದೆ. ಲವ್ ಜಿಯಾದ್ ಆಯಿತು, ಕಾರ್ಪೊರೇಟ್ರ್ ಜಿಯಾದ್ ಆಯಿತು, ಇವಾಗ ಜಿಮ್ ಜಿಯಾದ್ ಅಂತೇಳಿ ಹೊಸದಾಗೊಂದು ಬಂದಿದೆ, ಜಿಮ್ ಜಿಯಾದ್. ಈ ಜಿಮ್ ಜಿಯಾದಲ್ಲಿ ಮೊನ್ನೆ ಹುಬ್ಬಳ್ಳಿಯಲ್ಲಿ ಇದೇ ಶ್ರೀರಾಮ್ ಸೇನೆಯವರೇ ನುಗ್ಗಿ ಹೊಡೆದು ಇದನ್ನು ಮಾಡಿದರು. ಧಾರವಾಡದಲ್ಲಾಯಿತು, ಕೋಲಾರಲ್ಲಾಯಿತು, ಮಂಗಳೂರಲ್ಲಾಯಿತು, ಬೆಂಗಳೂರಲ್ಲಾಯಿತು. ಇವತ್ತು ದಾವಣಗೆರೆಯಲ್ಲಿ KTG ನಗರ ಲಿಮಿಟ್ಸಲ್ಲಿ ಪವರ್ ಫಿಟ್ನೆಸ್ ಮಾಲೀಕ ಇಸ್ಮಾಯಿಲ್ ಹೆಸರು ಬ್ರಾಕೆಟಲ್ಲಿ ಆಕಾಶ್, ವಿಜಯ್, ಅನಿಲ್, ಪ್ರಶಾಂತ್, ನಿಖಿಲ್ ಇವೆಲ್ಲ ಹಿಂದೂಗಳ ಹೆಸರು. ಒಂದೊಂದು ಹುಡುಗಿಗೆ ಒಂದೊಂದು ಹೆಸರು. ಈ ಹೆಸರುಗಳ್ನ ಹಿಡ್ಕೊಂಡು ಅವರು ಪ್ರೀತಿ ಎಂಬ ಜಾಲೆಯಲ್ಲಿ ಬೆಳೆಸ್ಕೊಂಡು ಅವ್ರ ಜೊತೆಗೆ ಸಮ್ ಫೋಟೋಸ್ಗಳು, ವೀಡಿಯೋಸ್ಗಳ್ನ ಎಲ್ಲ ಮಾಡ್ಕೊಂಡಿರೋದು. ಇದನ್ನು ಹೊರತುಪಡಿಸಿ ಇದೇ ಜಿಮ್ಮಲ್ಲಿ ಅವ್ರು ವರ್ಕೌಟ್ ಮಾಡಿ ಡ್ರೆಸ್ ಚೇಂಜ್ ಮಾಡೋ ಟೈಮಲ್ಲಿ ಅಲ್ಲಿ ವೀಡಿಯೋನ ಫಿಕ್ಸ್ ಮಾಡಿ ಅವ್ರದ್ದು ವೀಡಿಯೋ ಮಾಡಿ ಅದನ್ನ ಹಿಡ್ಕೊಂಡಿರೋದು. ಇದರಲ್ಲಿ ದಾವಣಗೆರೆಯ ಪ್ರಭಾವಿ ಮನೆತನದ ಹೆಣ್ಮಕ್ಕಳು, ಕೆಲವು ಅಧಿಕಾರಿಗಳ ಹೆಣ್ಮಕ್ಕಳು, ಡಾಕ್ಟ್ರು ವೈಫು, ಪ್ರೊಫೆಸರ್ ವೈಫ್ಗಳು, ಈ ಥರ ದೊಡ್ಡ ದೊಡ್ಡ ಹೆಣ್ಮಕ್ಳು, ದೊಡ್ಡ ದೊಡ್ಡ ಮನೆತನದ ಹುಡುಗಿಯರನ್ನೇ, ಮದುವೆ ಆದಂಥ ಮಹಿಳೆಯರನ್ನೇ ಇವರು ಟಾರ್ಗೆಟ್ ಮಾಡ್ತಾರೆ. ಯಾರು? ಇಸ್ಮಾಯಿಲ್. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಒಬ್ಬರು 3-4 ಡೇಸ್ ಬಿಫೋರ್ ಪಾಯ್ಸನ್ ತಗೊಂಡು ನಮಗೆ ಗೊತ್ತಿರ್ತಕ್ಕಂಥ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಾವು ಅವ್ರಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದೀವಿ. ಸುಧಾರಿಸ್ಕೊಂಡ ಮೇಲೆ ನಾವು ಆಮೇಲೆ ಕಂಪ್ಲೇಂಟ್ ಕೊಡೋಂಥ ವ್ಯವಸ್ಥೆ ಅದು ಇವತ್ತು ನಾಳೆ ಒಳಗೆ ಅದನ್ನು ಮಾಡ್ತೀವಿ. ನಮ್ಮ ಹತ್ರನೇ ಜಿಮ್ಮಲ್ಲೇ ಇಂಟರ್ ಕೋರ್ಸ್ ಸೆಕ್ಸ್ ಮಾಡಿದಂಥ ಫೋಟೋಸ್, ವಿಡಿಯೋಸ್ ನನ್ನ ಹತ್ರನೇ ಇದೆ. 12-13 ಜನ ಹುಡುಗಿಯರು. ದಾವಣಗೆರೆಯಲ್ಲಿ ಏನು ನಡೀತಿದೆ? ಪೊಲೀಸ್ ಇಲಾಖೆ ಇಲ್ವಾ? ಮಾಧ್ಯಮದವರು ಇಲ್ವಾ? ಏನು ಪಬ್ಲಿಕ್ಸ್ ಇಲ್ವಾ? ಇವತ್ತು ಅವರು ಗಂಡ ಹೆಂಡ್ತಿ ನನ್ನ ಎದುರಿಗೆ, ಆ ಗಂಡ ನನ್ನ ಕಾಲು ಹಿಡ್ಕೊಂತಾನೆ, ಸರ್ ನಾನು ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ ಸರ್, ನನಗೆ ಇರೋಕ್ಕಾಗ್ತಿಲ್ಲ, ನನ್ನ ಹೆಂಡ್ತಿಗೆ ನಂಬಿಕೆ ಇಟ್ಕೊಂಡು ನಾನು ಕಳಿಸಿದ್ದೆ. ಒಬ್ಬರು ಅಪ್ಪ ಅಮ್ಮ ಬರ್ತಾರೆ, ಸರ್ ನನ್ನ ಮಗಳಿಗೆ ನಂಬಿಕೆ ಇಟ್ಕೊಂಡು ನನ್ನ ಮಗಳು ಲವ್ ಮಾಡಲಿ ಸರ್, ಲವ್ ಮಾಡೋದಕ್ಕೆ ಬೇಡ ಅಂತ ಹೇಳ್ತಿಲ್ಲ ಇಂಥವ್ರಿಗೆ. ಇವತ್ತು ಅವನಿಗೆ ಮದುವೆ ಆಗಿದೆ, ಅವನ ಹೆಂಡ್ತಿ ಪ್ರೆಗ್ನೆಂಟ್ ಇದ್ದಾಳೆ. ಇದೇ ಹಿಂದೆ ಶಿವಪ್ಪ ಸರ್ಕಲ್ನಲ್ಲಿ ಮೋಮಿನ್ ಅಂತೇಳಿ ಒಂದು FIR ಮಾಡಿಸಿದೆ. ಬಲರಾಮ್ ಶೆಟ್ಟರ್ ಮೊಮ್ಮಗಳಿಗೆ ಇದನ್ನು ಮಾಡಿದ್ದ. ನಾವು ಹೋರಾಟ ಮಾಡಿ FIR ಮಾಡಿಸಿ ಜೈಲಿಗೆ ಹೋಗಿ ಬಂದ. ಇದೇ KTG ಲಿಮಿಟ್ಸಲ್ಲಿ, ಅದೇ ರೋಡ್ ಡೌನಲ್ಲೇ ಈಗ ಫಿಟ್ನೆಸ್ಸು. ದಾವಣಗೆರೆಯಲ್ಲಿ ಎಲ್ಲ ಜಿಮ್ಮಲ್ಲೂ ಜಿಮ್ ಜಿಯಾದ್ ಅಂತ ನಡೀತಾ ಇದೆ. ನಾನು ನಿಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ, ಎಲ್ಲ ಜಿಮ್ ಮಾಲೀಕರುಗಳು ಇದಕ್ಕೆ ನೇರ ಹೊಣೆ ಹಾಕ್ತಾರೆ. ನಿಮ್ಮ ಜಿಮ್ಗಳನ್ನ ನಂಬ್ಕೊಂಡು ಪ್ರಭಾವಿ ವ್ಯಕ್ತಿಗಳನ್ನ, ಹೆಂಡತಿಗಳಾಗಲಿ ಮಕ್ಕಳುಗಳಾಗಲಿ ಕಳಿಸ್ತಾರೆ. ನೀವು ಟ್ರೈನರ್ ಕೊಡಂಗಿದ್ರೆ ಮಹಿಳೆಯರಿಗೆ ಟ್ರೈನಿಂಗ್ ಕೊಡಬೇಕು ಇನ್ಮೇಲೆ. ಇಲ್ಲಾಂದರೆ ಶ್ರೀರಾಮ್ ಸೇನೆ ಹಿಂದೂ ಜಾಣೋದಕ್ಕೆ ಸುಮ್ಮನೆ ಕೂರಲ್ಲ. ಇವತ್ತು ಹೊರಗೆ ಪ್ರತಿಭಟನೆ ಮಾಡಿದ್ದೀವಿ, ನಾಳೆ ಒಳಗೆ ತಕ್ಕ ಶಾಸ್ತ್ರಿ ನಾವು ಮಾಡ್ತೀವಿ. ಎಷ್ಟು ಥರ ಕೇಸ್ ಹಾಕಲಿ. ಯಾಕಂದರೆ ಆ ಕಣ್ಣಲ್ಲಿ ರಕ್ತ ಬರ್ತಿದೆ. ಆ ಗಂಡಂದು ನೋವು, ಆ ತಂದೆ ತಾಯಿ ನೋವು, ಅವ್ರಿಗೇನು ಟೋಟಲಿ ಭಯ ಇಲ್ಲ. ನೆನ್ನೆ ನೋಡ್ರಿ ಬೆಂಗಳೂರಲ್ಲಿ ಲವ್ ಜಿಯಾದ್, ಬಂದೇ ನವಾಜ್ ಅಂತ ನಂದಿನಿ ಅಂತ 18 ವಯಸ್ಸವಳಿಗೆ ಮಾಡೋ ತಕ್ಷಣ ಚಾಕು ಇರ್ದಿದ್ದಾನೆ. ನೆನ್ನೆ ಪೂರ್ತಿ ಟಿವಿಯಲ್ಲಿ ಬೆಂಗಳೂರಲ್ಲಿ ನೋಡ್ರಿ. ವಿದ್ಯಾನಗರ ಲಿಮಿಟ್ಸಲ್ಲಿ ಸಂಧ್ಯಾ ಗೋಸಾಯಿ ಅಂತೇಳಿ ಜಿಮ್ ನೋಡು ಕರ್ಕೊಂಡು ಹೈದರಾಬಾದಿಗೆ ಹೋಗ್ಬಿಟ್ಟಿದ್ದಾನೆ. ಇವತ್ತಿಗೂ ಮಿಸ್ಸಿಂಗ್ ಕೇಸ್, FIR ಇದೆ, ನಮ್ಮ FIR ಕಾಪಿ ಇದೆ. ದಾವಣಗೆರೆಯಲ್ಲಿ 6 ಪ್ರಕರಣ ಮಾಡಿರೋದು. ಸಂಧ್ಯಾ ಗೋಸಾಯಿ ಅಂತೇಳಿ, ಸುಚಿತ್ರಾ ಅಂತೇಳಿ, ಅವನಿಗೆ ಮದುವೆ ಆಗಿದೆ, ಹಿಂದೂ ಅಂತೇಳಿ ಕರ್ಕೊಂಡು ಹೋಗಿದ್ದಾನೆ. ಕರ್ಕೊಂಡು ಹೋದ, 2 ದಿವಸ ಬೆಂಗಳೂರು ಲಾಡ್ಜಲ್ಲಿ ಇಟ್ಕೊಂಡ, ಮಜಾ ಮಾಡ್ದ. ಪೊಲೀಸರು ಹೋದ್ರು, ಕರ್ಕೊಂಬಂದ್ರು, ಎಲ್ಲ ಬರ್ಸ್ಕೊಂಡ್ರು. ಅವಳು ಮನೆಗೆ ಹೋದ್ಲು, ಅವನು ಹೋದ. ಎಷ್ಟು ಈಸಿಯಾಗಿ ಕರ್ಕೊಂಡು ಹೋದ. ಇದೇ ಉಲ್ಟಾ. ಇದೇ ನಾವು ಹಿಂದೂ ಆಗಿ ಮುಸ್ಲಿಂ ಹುಡುಗಿ ಆಗಿದ್ರೆ
ಇವತ್ತು ಇದೇ ಜಿಮ್ಮಲ್ಲಿ ಇವತ್ತು ನಡೀತಲ್ಲ, ಈ ಜಾಗದಲ್ಲಿ ಹಿಂದೂ ಟ್ರೈನರ್ ಆಗಿ ಮುಸ್ಲಿಂ ಹುಡುಗಿಯಾಗಿದ್ದರೆ ಸೌಹಾರ್ದ ಹಿಂದೂ ಮುಸ್ಲಿಂ ಹಿಂದೂ ಇದೇ ಸೌಹಾರ್ದನಾ? ಎಷ್ಟು ಜನದ ಮಂತನ ಹಾಳಾಗೋಗಿದೆ. ಈಗೆಲ್ಲ ಒಂದು 7-8 ನನ್ನ ಹತ್ರ ನೋಡಿ 10-12 ವಿಡಿಯೋಸ್ ಇದೆ ಜಿಮ್ಮಲ್ಲೇ, 10-12 ವಿಡಿಯೋಸ್ ಇದೆ. ಇಲ್ಲಿ ನಮ್ಮ ಅಕ್ಕ ತಂಗಿಯರು ಇದ್ದಾರೆ, ನನಗೆ ತೋರ್ಸೋಕ್ಕಾಗೋದಿಲ್ಲ, ಆ ತೋರಿಸಿರೋರಿಗೆ ಇದಾಗುತ್ತೆ. ನನ್ನ ಹತ್ರ ಎಲ್ಲ ವಿಡಿಯೋಸ್ ಇದೆ. ನಾನು ಒಬ್ಬ ಹುಡುಗನಿಗೆ ಅಲ್ಲಿ ಅಡ್ಮಿಷನ್ ಮಾಡಿ ಕಾರ್ಯಾಚರಣೆ ಮಾಡೋಕ್ಕೆ ಬಿಟ್ಟು ಏನು ಮಾಡ್ತಾರೆ ಏನು ಅಂತೇಳಿ ಎಲ್ಲ ಮಾಡಿ ನಾನೆಲ್ಲ ರೆಕಾರ್ಡಿಂಗ್ ಮಾಡಿ ಎಲ್ಲ ತೆಗ್ದಿರೋದು 3 ತಿಂಗಳಿಂದ ನಮ್ಮ ಶ್ರೀರಾಮ್ ಸೇನೆ ಹಿಂದೂ ಜನಕ್ಕೆ ನಾವು ಕೆಲಸ ಮಾಡ್ತಿರೋದು. ಇದನ್ನು ಪೊಲೀಸ್ ಇಲಾಖೆ ಏನು ಮಾಡ್ತಿದೆ, ಜಿಲ್ಲಾಡಳಿತ ಏನು ಮಾಡ್ತಿದೆ? ಈಗ ಸುಸೈಡ್ ಮಾಡ್ಕೊಂಡ್ರೆ ಸಣ್ಣವ್ರಿ, ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ. ಇವತ್ತು ಅವ್ರ ಗಂಡ ಹೆಂಡತಿ ಬೇರೆ ಆಗಿದ್ದಾರೆ, ಡೈವರ್ಸ್ ಕೊಡೋಕ್ಕಲ್ಲೇ ನಾನು ರೆಡಿ ಮಾಡಿ ನನ್ನ ಸಂಸಾರ ಮಾಡಂಗಿಲ್ಲ ನೀನು ಹೋಗಮ್ಮ ಅಂತ ಹೇಳಿದ್ರೆ ನಂಬಿಕೆ ಇಟ್ಟು ಕಳಿಸ್ತಾರೆ. ಅದ್ರ ಮೇಲೆ ಜಿಮ್ ಮೇಲೆ ಆ ಓನರು ಆ ರೀತಿ ಇರಬೇಕು. ರಿಸೆಪ್ಷನ್ ಇರ್ತಾರೆ ಜಿಮ್ಮಲ್ಲಿ, ಅವರೇ ಫೋನ್ ಮಾಡಬೇಕು, ನಿನ್ನ ಕ್ಲೈಂಟ್ಸ್ ಬಂದಿದ್ದಾರೆ, ಟ್ರೈನರ್ ಬಂದ್ರಿ, ಟ್ರೈನರ್ ಮಾಡ್ರಿ ಅಂತ ಮಾಡಬೇಕು. ಆಮೇಲೆ ಜಿಮ್ಮಲ್ಲಿ ಶಾರ್ಟ್ಸ್ ಹಾಕೋಕ್ಕೆ ಇದನ್ನ ಹಾಕೋಕ್ಕೆ ಏನಿದೆ ಇದೆ, ಜಿಮ್ ಸೂಟ್ ಜಿಮ್ ಡ್ರೆಸ್ ಹಾಕೋದನ್ನ ವರ್ಕೌಟ್ ಮಾಡಬೇಕು ಅವರು. ಇದನ್ನೆಲ್ಲ ಇಲ್ಲಿ ಯಾರು ಉಸ್ತುವಾರಿ ಮಂತ್ರಿ ಅಂತ ಗೊತ್ತಾಗ್ತಿಲ್ಲ ಇನ್ನೂ ನಮಗೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ಜಿಮ್ ಓನರ್ನ ಕರೆದು ಬಿಟ್ಟು ಇದನ್ನು ಮೀಟಿಂಗ್ ಮಾಡಿ ಇದನ್ನು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಬೇರೆ ಹೋಗೋಕ್ಕೂ ರೆಡಿ ಇದ್ದೀವಿ. ನಾವು ಸುಮ್ಮನೆ ಮೀಡಿಯಾದಲ್ಲಿ ಮಾತಾಡೋದು, ಪ್ರೆಸ್ ಮೀಟ್ ಮಾಡೋದು, ಅವ್ರದ್ದು ಮುಂದೆ ಪ್ರತಿಭಟನೆ ಮಾಡೋದು ಏನು ಅರ್ಥ ಅನಿಸ್ತಿಲ್ಲ. ಆ ಪ್ರೊಫೆಸರ್ ಹತ್ರ ಹೋಗಿ ಇವನು ಹೇಳ್ತಾನೆ, ನಿನ್ನ ಹೆಂಡತಿಯ ಎಲ್ಲ ಭಾವಚಿತ್ರಗಳು ಮತ್ತು ವಿಡಿಯೋಗಳು ನನ್ನ ಹತ್ರ ಇದೆ, ನೀನು ಕಾಲೇಜಿಗೆ ಹೋಗ್ತೀಯ, ನಿನ್ನ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ, ನಿನ್ನ ಹೆಂಡತಿ ಒಬ್ಬಳೇ ಓಡಾಡಬೇಕು, ನೀನು ಅಕಸ್ಮಾತಾಗಿ ನಾನು ಬೇಡಿಕೆ ಇಟ್ಟಿರುವ ಹಣವನ್ನು ಕೊಡಲಿಲ್ಲ ಅಂತಂದರೆ ನಿನ್ನ ಹೆಂಡತಿಯ ಮರ್ಯಾದೆಯನ್ನು ಎಲ್ಲೆಲ್ಲಿ ಹರಾಜಾಗ್ತೀನಿ ಗೊತ್ತಿಲ್ಲ ಅಂಥೇಳಿ ಆ ವ್ಯಕ್ತಿ ನಿನ್ನೆ ಸಂಜೆ ಹೇಳ್ತಾನೆ, ಕಾಲು ಹಿಡ್ಕೊಂಡು ಹತ್ತಕ್ಕಂತ ಹೇಳ್ತಾನೆ, ನನ್ನ ಹೆಂಡತಿಗೆ ನಾನು ಬುದ್ಧಿ ಹೇಳೋದಕ್ಕಿಂತ ನಾನೇನೇ ವಿಷ ಕುಡಿಬೇಕು, ಇಲ್ಲ ನೇಣು ಹಾಕೋಬೇಕು, ಮರ್ಯಾದೆ ಹೋದ್ಮೇಲೆ ನಾನು ಯಾಕೆ ಇರಬೇಕು ಅಂತ ಹೇಳ್ತಾನೆ. ಇನ್ನೊಬ್ಬ ಯಜಮಾನ ಹೇಳ್ತಾನೆ, ನನ್ನ ಹೆಂಡತಿಯನ್ನು ನಾನು ಸಂಪೂರ್ಣ ನಂಬಿಕೆಯನ್ನು ಇಟ್ಕೊಂಡು ಪವರ್ ಪಿಟ್ ಜಿಮ್ಮಿನ ಹೆಸರನ್ನು ಕೇಳಿ, ನಮ್ಮದೇ ಜಿಮ್ ಇದು, ಇದರಲ್ಲಿ ಇರ್ತಕ್ಕಂಥ ಟ್ರೈನರ್ ಹೆಸರನ್ನು ಕೇಳಿದಾಗ ನನಗೆ ಆಕಾಶ್ ಅಂತ ಹೇಳಿದರು. ಅವನ ಕೈಯಲ್ಲಿ ಅಚ್ಚೆಯನ್ನು ಹಾಕ್ಕೊಂಡಿದ್ದಾನೆ, ಕೋಳಲ್ಲಿ ಸರವನ್ನು ಮತ್ತು ನಮ್ಮ ದೇವರ ದಾರವನ್ನು ಹಾಕ್ಕೊಂಡಿದ್ದಾನೆ. ಆ ನಂಬಿಕೆ ಮೇಲೆ ನಾನು ಬಿಟ್ಟು ಬಂದೆ. ಇವತ್ತು ಅವನು ಹೇಳ್ತಾನೆ, ಬೆಳಿಗ್ಗೆ ತಿಂಡಿ ಮತ್ತು ಅವನ ಫಿಟ್ನೆಸ್ಗೆ ಬೇಕಾಗಿರುವ ಆಹಾರವನ್ನು ಪ್ರತಿನಿತ್ಯ ನನ್ನ ಹೆಂಡತಿ ತೆಗೆದುಕೊಂಡು ಹೋಗಿಲ್ಲ ಅಂತಂದರೆ ಮನೆಗೆ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅವನು. ಮರ್ಯಾದೆಗೆ ಅಂಜಿ ನಾನೇನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತೇಳಿ. ಅಂದರೆ ಯಾವ ಮಟ್ಟಕ್ಕೆ ಇವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಜೊತೆಗೆ ನಾವೇನಾದರೂ ಮಾತಾಡಿದ ತಕ್ಷಣವೇ ಪೊಲೀಸ್ ಇಲಾಖೆ ಇರ್ಬೋದು, ಇಲ್ಲಿರ್ತಕ್ಕಂತಹ ಶಾಸಕರು ಇರ್ಬೋದು, ಸಂಸದರು ಇರಬಹುದು, ಕೋಮುಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಇವತ್ತು ನಿಜವಾಗಿ ಕೋಮುಗಲಭೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ಯಾರಿಂದ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇರ್ತಕ್ಕಂಥ 12ರಿಂದ 13 ವಿಡಿಯೋಗಳಿದ್ದಾವೆ. ಎಲ್ಲ 13 ಜನ ಮಹಿಳೆಯರು ಸಹ ಒಂದೇ ಕೋಮಿಗೆ ಸೇರಿರ್ತಕ್ಕಂಥವ್ರು ಹಿಂದೂಗಳೇ ಆಗಿದ್ದಾರೆ. ಆದರೆ ಅಲ್ಲಿರ್ತಕ್ಕಂಥ ಪುರುಷರು ಯಾರು ಕೇಳಿದರೆ ಯಾರೂ ಸಹ ಹಿಂದೂಗಳಿಲ್ಲ. ಟ್ರೈನರ್ಗಳು ಯಾರಾಗಿದ್ದಾರೆ ಕೇಳಿದರೆ ಸಂಪೂರ್ಣ ಮುಸಲ್ಮಾನರೇ ಇದ್ದಾರೆ. ಹಾಗಿದ್ರೆ ಇವರ ಮಾನಸಿಕತೆ ಹೇಗಿದೆ, ಜೊತೆಗೆ ಇವರ ಉದ್ದೇಶ ಏನಿದೆ ಅನ್ನೋದನ್ನ ದಾವಣಗೆರೆಯ ಸಂಸದರು ಒಬ್ಬರು ಮಹಿಳೆಯರಾಗಿ ಇನ್ನುಳಿದಿರುವ ಮಹಿಳೆಯರ ಮಾನ ಮತ್ತು ಪ್ರಾಣವನ್ನು ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ. ಈ ಕೂಡಲೇ ಸಂಸದರು ನೀವು ಇದಕ್ಕೆ ಮುಖ್ಯವಾಹಿನಿಗೆ ಬರಬೇಕು. ನಿಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ದಂಡಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕು. ಪ್ರತಿ ಜಿಮ್ಮಿನಲ್ಲಿ ಮಹಿಳೆಯರಿಗೆ ಜಿಮ್ ಟ್ರೈನರ್ಗಳು ಮಹಿಳೆಯರೇ ಇರಬೇಕು. ಜೊತೆಗೆ ಮಹಿಳೆಯರು ವಸ್ತ್ರವನ್ನು ಬದಲಿಸುವ ಅವರ ಏನ ಕೊಠಡಿ ಇದೆ, ಅದರಲ್ಲಿ ಯಾವುದೇ CC ಕ್ಯಾಮ್ರಾ ಇರಬಹುದು ಅಥವಾ ಪರ್ಸನಲ್ ಕ್ಯಾಮರಾ ಇಲ್ಲದಂತೆ ಪೊಲೀಸ್ ಇಲಾಖೆಯ ಆಗಾಗ ಹೋಗಿ ಚೆಕ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಜೊತೆಗೆ ದಾವಣಗೆರೆಯಲ್ಲಿರ್ತಕ್ಕಂತಹ ಜಿಮ್ಮಿನ ಮಾಲೀಕರು ಅತಿ ಹೆಚ್ಚು ಹಿಂದೂಗಳೇ ಇದ್ದಾರೆ. ನೀವು ಸೌಹಾರ್ದತೆಯ ಹೆಸರಿನಲ್ಲಿ, ಜೊತೆಗೆ ಹಿಂದೂ ಮುಸ್ಲಿಂ ಬಾಯಿ ಅನ್ನುವ ಮಾನದಂಡದಲ್ಲಿ ನೀವು ಕೆಲಸ ಮಾಡ್ತಾ ಇರಬಹುದು. ಜಿಮ್ಮು ಮಾಲೀಕರ ಹೆಂಡತಿ ಮತ್ತು ಮಗಳಿಗೂ ಈ ಪರಿಸ್ಥಿತಿ ಮುಂದೊಂದು ದಿವಸ ಬರೋದು ಗ್ಯಾರಂಟಿ ಇದೆ. ನೀವು ಈಗಲೇ ಎಚ್ಚೆತ್ತುಕೊಳ್ಬೇಕು. ಇಲ್ಲವಾದಲ್ಲಿ ಮುಂದೊಂದು ದಿವಸ ಇವತ್ತೇನು ಬೇರೆಯವರು ಅಳ್ತಾ ಇದ್ದಾರೆ, ಆ ಅಳುವಿನ ಸರದಿಯಲ್ಲಿ ಜಿಮ್ಮಿನ
ಮಳಿಗೆಯನ್ನು ಬಾಡಿಗೆ ಕೊಟ್ಟಿರ್ತಕ್ಕಂಥವ್ರು ಮತ್ತೆ ಜಿಮ್ಮು ಮಾಲೀಕರೇ ಸಹ ಈ ಪರಿಸ್ಥಿತಿಗೆ ಒಳಗಾಗೋದು ಗ್ಯಾರಂಟಿ. ನಾವು ಹುಬ್ಬಳ್ಳಿ ಮತ್ತು ಧಾರವಾಡದ ಘಟನೆಯನ್ನ ನೋಡಿದಾಗ ಎಲ್ಲ ಅಂದ್ರು, ಅವಳು ಅವ್ರ ಜೊತೆಗೆ ಪಾರ್ಟಿಗೆ ಹೋಗಿದ್ಲು, ಅವ್ರ ಜೊತೆಗೆ ಬರ್ತ್ಡೇ ಮಾಡಿದ್ರು. ಆದರೆ ಅದರ ಹಿನ್ನೆಲೆಯನ್ನು ನಾವು ಹುಡುಕ್ತಾ ಹೋದಾಗ ಗೊತ್ತಾಯಿತು, ಮುಸಲ್ಮಾನ ಯುವತಿ ಅವಳಿಗೆ ಸ್ನೇಹಿತೆ ಇರ್ತಾಳೆ, ಅವಳು ಅವನ ತಮ್ಮನನ್ನ ಪರಿಚಯ ಮಾಡಿಸಿಕೊಟ್ಟು ಆ ತಮ್ಮ ಇವಳಿಗೆ ಪಾನೀಯದಲ್ಲಿ ಮತ್ತು ಬರುವಂತಹ ಮೆಡಿಸಿನ್ ಅನ್ನು ಹಾಕಿ ಅವಳ ಸಂಪೂರ್ಣ ಚಿತ್ರಣವನ್ನು ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿರ್ತಕ್ಕಂಥದ್ದು. ದಾವಣಗೆರೆಯಲ್ಲಿ ಇವತ್ತೇನು ಪವರ್ ಫಿಟ್ನೆಸ್ ಜಿಮ್ಮಿನಲ್ಲಿ ನಮ್ಮ ಒಂದು ಮಹಿಳೆಗೆ ಮಾತಾಡಿಸಿದಾಗ ಅವಳು ಹೇಳ್ತಾಳೆ, ನಾನು ನೀರು ಕುಡಿಯೋದಕ್ಕೆ ಬಾಟ್ಲಿಯನ್ನು ಒಯ್ತಾ ಇದ್ದೆ, ಆದ್ರೆ ನಮ್ಮ ಟ್ರೈನರ್ ಆ ಬಾಟ್ಲಿ ನೀರು ಕುಡಿಬೇಡ, ಈ ಬಾಟ್ಲಿಯ ನೀರನ್ನೇ ಕುಡಿ ಅಂತೇಳಿ ಕುಡಿಯೋದಕ್ಕೆ ಕೊಡ್ತಾ ಇದ್ದ ಅಂತ. ಪ್ರೀ ವರ್ಕೌಟ್ ಅಂದ್ರೆ ಆ ಬಾಟ್ಲಿಯ ನೀರಿನಲ್ಲಿ ಇನ್ನೇನಾದ್ರೂ ಇವರು ನಮಗೆ ಸ್ಲಿಮ್ ಆಗೋದಕ್ಕೆ ಔಷಧಿ ಹಾಕಿರ್ತಾರೆ ಅನ್ನುವ ಭಾವನೆಯಲ್ಲಿ ಮುಗ್ಧತೆಯಿಂದ ಆ ಹೆಣ್ಣುಮಗಳು ಆ ನೀರನ್ನು ಕುಡಿತಾಳೆ. ಮತ್ತೆ ಬರೋದು ಆ ನೀರನ್ನು ಕುಡಿದ ಮೇಲೆ ಕುಡಿದ ಮಾರನೆಯ ದಿವಸ ರಾತ್ರಿ ಇವಳ ಮೊಬೈಲಿಗೆ ಅವಳ ಚಿತ್ರಣಗಳು ಹೋಗ್ತವೆ. ಆಗ ಅವಳು ದಿಗ್ಭ್ರಮೆಯಾಗಿ ಆ ಜಿಮ್ಮಿಗೆ ಬಂದು ಕೇಳಿದಾಗ ಅವನು ಹೇಳ್ತಾನೆ, ನಿನ್ನ ಈ ವಿಡಿಯೋಗಳು ಈ ಫೋಟೋಗಳು ಎಲ್ಲೂ ಹೋಗಬಾರದು ಅಂತಾದ್ರೆ ನೀನು ನಾನು ಹೇಳಿದಲ್ಲಿಗೆ ಬರಬೇಕು ಅಂತೇಳಿ. ಇವತ್ತು ನಾವು ಹೇಳ್ತೀವಿ, ಏನಾದ್ರೂ ಲವ್ ಜಿಹಾದಿನ ಬಗ್ಗೆ ಹಿಂದೂ ಸಂಘಟನೆಗಳು ಹೇಳಿದಾಗ ಪೋಷಕರು ಹೇಳ್ತಾರೆ ಇವರಿಗೆ ಕೆಲಸ ಇಲ್ಲ ಹೀಗೆ ಹೇಳ್ತಾರೆ ಅಂತೇಳಿ. ಆದ್ರೆ ಮುಂದೊಂದು ದಿವಸ ಅನೇಕ ಉದಾಹರಣೆಗಳಿದ್ದಾವೆ. ಇದೇ ವಿನೋಬ್ ನಗರದಲ್ಲಿ ಒಂದು ಪ್ರತಿಷ್ಠಿತ ಮನೆತನದ ಹುಡುಗಿ ಲವ್ ಜಿಹಾದಿಗೆ ಬಲಿಯಾದಾಗ 5 ದಿವಸದ ಹಿಂದೆ ಅವರು ಮನೆಗೆ ಹೇಳಿ, ನಿಮ್ಮ ಮಗಳು ಈ ತರ ಮಾಡ್ತಾ ಇದ್ದಾರೆ, ಅವರ ಜೊತೆಗಿರ್ತಕ್ಕಂಥ ವಿಡಿಯೋ ಎಲ್ಲವನ್ನ ತೋರಿಸಿದಾಗ ಇವೆಲ್ಲ ಕಟ್ಟುಕತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಬಡಾವಣೆ ಠಾಣೆಗೆ ದೂರನ್ನು ಕೊಡೋದಕ್ಕೆ ಬಂದಾಗ ಅಲ್ಲಿಂದ ಫೋನ್ ಮಾಡ್ತಾರೆ ಅದೇ ವ್ಯಕ್ತಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನ ಮಗಳು ನೀವು ಹೇಳಿದಂಥವನ ಜೊತೆಗೆ ಓಡೋಗಿದ್ದಾಳೆ ಅಂತೇಳಿ. ಕೊನೆಗೆ ಅವಳನ್ನ ಹುಡುಕಲಾಗಿ ಪೊಲೀಸ್ ಇಲಾಖೆಗೂ ಸಿಗೋದಿಲ್ಲ. ಹುಬ್ಬಳ್ಳಿಯ ನಮ್ಮ ಕಾರ್ಯಕರ್ತರು ಹೇಳ್ತಾರೆ, ಈ ರೀತಿ ಒಂದು ಮದ್ರಸಾದಲ್ಲಿ ಒಂದು ಹೆಣ್ಣು ಮಗಳು ಬಿದ್ದಾರೆ, ನೀವು ಕಳಿಸಿರುವ ಫೋಟೋ ಮತ್ತು ಅವಳ ಭಾವಚಿತ್ರ ಸಂಪೂರ್ಣವಾಗಿ ಸರಿ ಇದೆ, ದಯವಿಟ್ಟು ನೀವು ಬಂದು ನೋಡಿ ಅಂತೇಳಿ ಆ ತಂದೆಯನ್ನ ಕರೆದುಕೊಂಡು ಹೋದಾಗ ಅಲ್ಲಿಂದ ಆ ಹುಡುಗಿಯನ್ನ ಕರ್ಕೊಂಡು ಬರ್ಬೇಕಿದ್ರೆ ನಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಕರ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ವಿ. ಹಾಗಾಗಿ ಹಿಂದೂ ಪೋಷಕರಿಗೆ ನಾವು ಕೈ ಮುಗಿದು ವಿನಂತಿಸಿಕೊಳ್ಳೋದು, ಹಿಂದೂ ಸಂಘಟನೆಯವರು ಏನು ಕೇಳಿದ್ರೆ ನೀವು ಜಿಮ್ಮಿಗೆ ಕಳಿಸಿ ಬೇಡ ಅನ್ನೋದಿಲ್ಲ. ಜಿಮ್ಮಿಗೆ ಕಳಿಸುವಾಗ ನಿಮ್ಮ ಮಗಳನ್ನು ಎಷ್ಟು ಪ್ರೀತಿಯಿಂದ ವಸ್ತ್ರವನ್ನ ಕೊಟ್ಟು ಜಿಮ್ ಫೀಸ್ ಅನ್ನ ಕಟ್ತಿರೋ ಅದೇ ರೀತಿ ಅವಳ ಮೇಲೆ ಜವಾಬ್ದಾರಿಯನ್ನು ಇಟ್ಟುಕೊಂಡು ಜಿಮ್ಮಿನ ಟ್ರೈನರ್ಗಳು ಯಾರು, ಆ ಜಿಮ್ಮಿನ ಮಾಲೀಕ ಯಾರು, ಜಿಮ್ಮಿನಲ್ಲಿ ಏನೇನು ಆಗ್ತಾ ಇದೆ ಅಂತೇಳಿ ವಾರಕ್ಕೆ ಒಮ್ಮೆ ಆದ್ರೂ ಹೋಗಿ ದಯಮಾಡಿ ಪರೀಕ್ಷಿಸಬೇಕು ಅನ್ನೋದು ನಮ್ಮ ಆಗ್ರಹ, ಜೊತೆಗೆ ವಿನಂತಿ. ಇವತ್ತೇನು ಪವರ್ ಫಿಟ್ನೆಸ್ ಜಿಮ್ಮಿನ ಮಾಯಾಜಾಲವನ್ನು ನಾವು ಹೊರಗೆ ಬಿತ್ತುತ್ತಾ ಇದ್ದೀವಿ. ಅದೇ ರೀತಿ ಶಿವಪ್ಪಯ್ಯ ಸರ್ಕಲಿನ ಪಕ್ಕದಲ್ಲಿರ್ತಕ್ಕಂತಹ ಮೋಮಿನ್ ಅಂತಕ್ಕಂತಹ ಮಾಲೀಕ ಏನು ಫೋರ್ಸ್ ಫಿಟ್ನೆಸ್ ಅಂತಕ್ಕಂಥ ಜಿಮ್ ಇತ್ತು, ಅದರಲ್ಲೂ ನಾವು ಇದೇ ವಿಷಯನ ಕೇಳಿದ್ವಿ. ಅದೇ ರೀತಿ ಇವತ್ತು ರಿಂಗ್ ರೋಡಿನಲ್ಲಿ ಕಾಂಗ್ರೆಸ್ಸಿನ ಮುಖಂಡರ ಮಳಿಗೆಯಲ್ಲಿ ಒಂದು ಜಿಮ್ ಇದೆ. ಆ ಜಿಮ್ಮಿನ ಟ್ರೈನರ್ಗಳದ್ದು 2-3 ವಿಡಿಯೋಗಳು ಈಗಾಗಲೇ ಅವರದ್ದು ಸಹ ಕಂಪ್ಲೇಂಟ್ ಬರ್ತಾ ಇದೆ. ಹಾಗಾಗಿ ದಾವಣಗೆರೆ ರಕ್ಷಣಾಧಿಕಾರಿಗಳಿಗೆ ನಾವು ನೇರವಾಗಿ ಆಗ್ರಹ ಪಡಿಸೋದಿಷ್ಟೇ, ನೀವು ಇನ್ನೇನು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಈ ಹಿಂದೆ ಇದ್ದಿರ್ತಕ್ಕಂಥ SP ಅವರು ಡ್ರಗ್ಸಿನ ಜಾಲವನ್ನ ಹಿಡಿದು ಡ್ರಗ್ಸ್ ಪ್ಲೆಡ್ಲರ್ಗಳಾಗಿ ತೋರಿಸೋದನ್ನ ಬಿಟ್ಟು ಕನ್ಸ್ಯೂಮರ್ಗಳಾಗಿ ತೋರಿಸಿ ಅವರನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿ ಯುವ ಜನತೆ ಹಾದಿ ತಪ್ಪಿಸುವಂತ ಕೆಲಸ ಮಾಡಿದ್ರು. ಆ ರೀತಿಯ ಕೆಲಸವನ್ನ ನೀವು ಮಾಡದೆ ಈ ಜಿಮ್ಮಿನಲ್ಲಿ ಈ ಇಸ್ಮಾಯಿಲ್ನ ಮೇಲೆ ಇನ್ನೊಂದು ಸಹ ದೂರಿದೆ, ಗಾಂಜಾವನ್ನ ಮಾರ್ತಾ ಇದ್ದ ಅಂತೇಳಿ. ಈ ರೀತಿ ಅನೇಕ ಜಿಮ್ಮಿನ ಟ್ರೈನರ್ಗಳು ಬೇರೆ ಬೇರೆ ರೀತಿಯಾಗಿ ಅವರ ದೇಹವನ್ನು ಬೆಳೆಸುವ ಸಲುವಾಗಿ ಇನ್ನೇನೇನೋ ಮಾಡುವ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಹಿಂದೂ ಜಿಮ್ಮು ಮಾಲೀಕರಿಗೂ ನಾವು ಹೇಳೋದಿಷ್ಟೇ, ನೀವು ಸದೃಢರಾಗಬೇಕು, ಯುವ ಸಮುದಾಯ ಗಟ್ಟಿಯಾಗಬೇಕು.